ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ತುಂಬಾ ವೈರಲ್ ಆಗ್ತಿರುವಂತಹ ವಿಡಿಯೋ ಇದು. ತುಂಬಾ ವೈರಲ್ ಆಗ್ತಿದೆ. ತುಂಬ ಯೂಟ್ಯೂಬರ್ಸ್ಗಳು ಮಾಡಿ ಬಿಟ್ಟಿದ್ದಾರೆ ಆಲ್ರೆಡಿ. ಹಾಗಾಗಿ ನಾನು ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂಥೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಏನು ಅಂತಂದರೆ ಖುಷ್ಬು ಫೇಸ್ ಆಯಿಲ್ನ ತುಂಬ ಜನ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಹಾಗಾಗಿ ನನ್ನ ಮುಖದಲ್ಲಿ ತುಂಬಾ ಮೊಡವೆ ಕಲೆಗಳು ಇದೆ, ಹಾಗಾಗಿ ಪಿಗ್ಮೆಂಟೇಷನ್ ಕೂಡ ಇದೆ. ನಾನು ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂಥೇಳಿ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಚಾಲೆಂಜನ್ನು ತೊಗೋಬೇಕು ಅಂಥೇಳಿ ರೆಮಿಡಿನ ಮಾಡಿಕೊಂಡು ಒಂದು 7 to 10 days ಚಾಲೆಂಜನ್ನು ತೊಗೋಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ 7 to 10 ಡೇಸಲ್ಲಿ ನನ್ನ ಮುಖದ ಮೇಲಿರುವಂಥ ಪಿಗ್ಮೆಂಟೇಷನ್ ಕಲೆಗಳು ಹಾಗೂ ಅಲ್ಲಲ್ಲಿ ಇರುವಂಥ ಮೊಡವೆ ಕಲೆಗಳು ಎಲ್ಲವೂ ರಿಮೂವ್ ಆದರೆ ಮತ್ತೆ ನಾನು ಇದರ ರಿಸಲ್ಟಿನ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಅದು ರಿಮೂವ್ ಆದರೂ ಕೂಡ ನಾನು ವಿಡಿಯೋನ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ಅದರಿಂದ ಏನಾದರೂ ಎಫೆಕ್ಟ್ಸ್ ಆದರೂ ಕೂಡ ನಾನು ಇದನ್ನು ವಿಡಿಯೋನ ಹಾಕಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಆಯಿಲ್ನ ಪ್ರಿಪೇರ್ ಮಾಡೋದು ಹೇಗೆ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಈ ಆಯಿಲ್ನ ರೆಡಿ ಮಾಡೋದಕ್ಕೆ ನಾನು ಇಲ್ಲಿ ಅರ್ಧ ಬಿಟ್ರೋಟ್ನ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದು. ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ಕೊಬ್ಬರಿ ಎಣ್ಣೆ ಹಾಗೂ ಒಂದು ಚಿಕ್ಕ ಬಾಟ್ಲಿ ಆಲ್ಮಂಡ್ ಆಯಿಲ್ನ ತೊಗೊಂಡಿದ್ದೀನಿ. ನೋಡಿ, ಕ್ಯಾರೆಟ್ ಮತ್ತು ಬಿಟ್ರೋಟ್ನ ಹೀಗೆ ತುರ್ಕೊಳ್ತಾ ಇದ್ದೀನಿ. ಇದನ್ನು ತುರಿದು ಇಟ್ಕೋಬೇಕು. ನೋಡಿ, ಇದು ತುರಿದು ಹಾಕಿದೆ. ಈಗ ಒಂದು ಗಟ್ಟಿ ತಳದ ಪಾತ್ರೆನ ತೊಗೋಬೇಕು. ನಾವೀಗ ಸ್ಟವನ್ನು ಹಚ್ಚಿ ಆ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಳ್ಳಿ. ಹಾಗೆ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ಳಿ. ಅದಕ್ಕೆ ನೆಕ್ಸ್ಟು ಆಲ್ಮಂಡ್ ಆಯಿಲ್ ಕೂಡ ಸೇರಿಸ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ತುರಿದಿರೋವಂಥ ಕ್ಯಾರೆಟು ಮತ್ತು ಬಿಟ್ರೋಟ್ನ ಸೇರಿಸ್ಕೋಬೇಕು. ನೋಡಿ, ನನಗೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೂ ಅರ್ಧ ಬಟ್ಲು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಈ ಥರ ನೊರೆ ಬರುತ್ತೆ. ಹೀಗೆ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು ಇದನ್ನು. ನೋಡಿ, ಲೋ ಫ್ಲೇಮಲ್ಲೇ ಇಟ್ಟು ಈ ಆಯಿಲ್ನ ಮಾಡ್ಕೋಬೇಕು ನಾವು. ಹೈ ಫ್ಲೇಮಲ್ಲಿ ಇಟ್ಟರೆ ಕ್ಯಾರೆಟು ಬಿಟ್ರೋಟು ಎಲ್ಲ ಸೀದು ಹೋಗಿ ಅದು ಆಯಿಲ್ ಥರ ಅನಿಸೋದಿಲ್ಲ ನಮಗೆ. ಹಾಗಾಗಿ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಟು ಒಂದು ಅರ್ಧ ತಾಸು ಆಗೋವರೆಗೂ ಇದನ್ನು ನಾವು ಕುದಿಸ್ಕೋಬೇಕು. ನೋಡಿ, ಎಷ್ಟು ನೊರೆ ಬರ್ತಾಯಿದೆ. ಇದಕ್ಕೆ ಆಲ್ಮಂಡ್ ಆಯಿಲ್ ಹಾಕಿರೋದ್ರಿಂದ ಇಷ್ಟೊಂದು ನೊರೆ ಬರ್ತಾಯಿದೆ. ಮನೆ ಅಂತೂ ತುಂಬ ಘಮ ಅಂತಿದೆ, ಅಷ್ಟು ಸ್ಮೆಲ್ಲಿದೆ ಇದು. ನೋಡಿ, ಹೀಗೆ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ನಾವು ಮಾಡ್ಕೋಬೇಕು. ನೋಡಿ, ಎಷ್ಟು ನೊರೆ ಬರ್ತಿದೆ ಅಂಥೇಳಿ. ಹಾಕಿರೋದೇ ಸ್ವಲ್ಪ ಆಯಿಲು. ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇರೋದು ಆಯಿಲ್ನ ಇಲ್ಲಿ. ಇದರ ರಿಸಲ್ಟ್ ಹೇಗೆ ಬರುತ್ತೆ ಅಂಥೇಳಿ ನೋಡ್ಕೊಂಬಿಟ್ಟು ಮತ್ತೆ ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ. ರಿಸಲ್ಟ್ ಚೆನ್ನಾಗಿ ಬಂದರೆ ಮತ್ತೆ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ಬಿಟ್ಬಿಡ್ತೀನಿ. ನೋಡಿ, ಇದು ಆಗಿದೆ. ಈಗ ನೋಡಿ, ಹೀಗೆ ಎಣ್ಣೆ ಮತ್ತು ಕ್ಯಾರೆಟ್ ತುರಿದಿರುವಂಥ ಬೀಟ್ರೋಟು ಎಲ್ಲವೂ ಸಪ್ರೇಟ್ ಆಗ್ತಿದೆ. ನೋಡಿ, ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ನೋಡಿ, ಇದು ಈ ಥರ ಬಂದಿದೆ. ಈಗ ನೋಡಿ, ಕ್ಯಾರೆಟು ಮತ್ತು ಆಯಿಲು ಬೇರೆ ಸಪ್ರೇಟ್ ಆಗ್ತಿದೆ, ಹೇಗೆ ಬಿಟ್ಕೊಳ್ತಾ ಇದೆ ನೋಡಿ. ಇದು ಆಗಿದೆ. ಈಗ ಇದನ್ನು ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ನೋಡಿ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇದು ತಣ್ಣಗಾಗಿದೆ. ಈಗ ನೋಡಿ, ಒಂದು ಅರ್ಧ ತಾಸು ಬಿಟ್ಟಿದ್ದೆ ನಾನು ತಣ್ಣಗಾಗಲಿಕ್ಕೆ. ಇದನ್ನು ಒಂದು ಬಟ್ಟೆನ ತಗೊಂಡು ಶೋಧಿಸ್ಕೊಳ್ಳೋಣ. ನೋಡಿ,
ಎಷ್ಟು ನೀಟಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಹಾಗೆ ಬೀಟ್ರೂಟಿನ ಅಂಶ ಕೂಡ ಇದರಲ್ಲಿ ಕಾಣಿಸ್ತಾ ಇಲ್ಲ, ಕೆಂಪಿಗೆ ಅಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಕೈ ಮೇಲೆ ಅಪ್ಲೈ ಮಾಡಿ ನೋಡ್ತಾ ಇದ್ದೀನಿ ನಾನು. ನೋಡಿ, ಇದನ್ನು ಒಂದು ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಬಾಟ್ಲಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇದು ನನಗೆ ದಿನೇ ಹಚ್ಕೊಳ್ಳಿಕ್ಕೆ ಅಂಥೇಳಿ ಆಲ್ಮಂಡ್ ಆಯಿಲ್ ಬಾಟ್ಲಿಯಲ್ಲಿ ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಆಯಿಲ್ ರೆಡಿ ಮಾಡಿ ಆಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂಥೇಳಿ, ತುಂಬಾ ಚೆನ್ನಾಗಿದೆ. ಸ್ಮೆಲ್ ಅಂತೂ ಘಮ ಘಮ ಅಂತಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ಮೆಲ್ ಹೇಗಿದೆ, ಇದನ್ನು ಫೇಸಿಗೆ ಅಪ್ಲೈ ಮಾಡಿ ನೋಡಬೇಕು ಇದರ ರಿಸಲ್ಟ್ ಹೇಗೆ ಬರುತ್ತೆ ಅಂಥೇಳಿ 7 to 10 days ಚಾಲೆಂಜನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನನ್ನ ಮುಖದ ಮೇಲಿರೋ ಪಿಂಪಲ್ಸ್ ಕಲೆಗಳು, ಪಿಗ್ಮೆಂಟೇಷನ್ನು ತುಂಬ ಅಂದರೆ ತುಂಬಾ ಇದೆ. ನನಗೂ ಕೂಡ ನೋಡಿ ತುಂಬಾ ಪಿಂಪಲ್ಸ್ ಕಲೆಗಳು ಇದ್ದಾವೆ. ಹಾಗಾಗಿ ನಾನು ಕೂಡ ಇದನ್ನು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಫಸ್ಟು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಬೇಕಂತೆ. ನಾನು ಈಗ ಒಂದು ಸಲ ಅಪ್ಲೈ ಮಾಡಿ ತೋರಿಸ್ತೇನೆ ನಿಮಗೆ. ಫೇಸ್ನ ಫಸ್ಟು ವಾಶ್ ಮಾಡ್ಕೊಂಬರ್ತೀನಿ. ನೋಡಿ, ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಫಸ್ಟು ಇದನ್ನು ನೋಡಿ, ಇದನ್ನು ನಾನು ಅಪ್ಲೈ ಮಾಡ್ತೀನಿ. ನಾನು ಈ ಬಾಟ್ಲಲ್ಲಿ ನನಗೆ ಯೂಸ್ ಮಾಡಲಿಕ್ಕೆ ಸರಿ ಆಗುತ್ತೆ ಅಂಥೇಳಿ ಆಲ್ಮಂಡ್ ಆಯಿಲ್ ಬಾಟ್ಲಿಯಲ್ಲಿ ಅರ್ಧನ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಈಗ ನಾನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೇನೆ ಅದು ಹೇಗೆ ಅಪ್ಲೈ ಮಾಡಬೇಕು ಅಂಥೇಳಿ. ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಕುತ್ತಿಗೆ ಭಾಗಕ್ಕೂ ಕೂಡ ಅಪ್ಲೈ ಮಾಡ್ಬೋದು, ಆದರೆ ನಾನೀಗ ಮಾಡಲ್ಲ. ತಲೆಗೂ ಕೂಡ ಹಚ್ಕೋಬಹುದಂತೆ. ನೋಡಿ, ಇದನ್ನು ಸರ್ಕ್ಯುಲರ್ ಟೈಪಲ್ಲಿ ಮಸಾಜ್ ಮಾಡಬೇಕು. ಘಮ ಅಂತಿದೆ ಆಯಿಲು. ನೋಡಿ, ಇಲ್ಲೆಲ್ಲ ತುಂಬಾ ಕಲೆಗಳಿದೆ ನನಗೆ. ಹಾಗಾಗಿ ಒಂದು 7 to 10 days ಚಾಲೆಂಜನ್ನು ತೊಗೊಂಡು ಈ ಆಯಿಲ್ನ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿ ಆದಮೇಲೆ ಇದರ ರಿಸಲ್ಟ್ ಹೇಗೆ ಬಂತು ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಹಾಕ್ತೇನೆ. ಹೀಗೆ ಮಸಾಜ್ ಮಾಡಿಬಿಟ್ಟು ಇದನ್ನು ಒಂದು 20 ಮಿನಿಟ್ಸ್ ಬಿಟ್ಟು ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನೋಡಿ, ಒಂದು 20 ಮಿನಿಟ್ಸ್ ಆದಮೇಲೆ ನಾನು ಫೇಸ್ನ ವಾಶ್ ಮಾಡ್ಕೊಂಬರ್ತೀನಿ. ನೋಡಿ, ಈಗ
ಮಸಾಜ್ ಮಾಡಿ ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ. ನೋಡಬೇಕು ಇದರ ರಿಸಲ್ಟ್ ಹೇಗೆ ಬರುತ್ತೆ ಅಂಥೇಳಿ. ನೋಡೋಕ್ಕೆ ಒಂಚೂರು ಸಾಫ್ಟ್ನೆಸ್ ಅಂತ ಅನಿಸುತ್ತೆ, ಬಟ್ ಪಿಂಪಲ್ಸು, ಪಿಗ್ಮೆಂಟೇಷನ್ನು, ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದನ್ನು 10 ಡೇಸ್ ಆದಮೇಲೆ ಮತ್ತೆ ಬಂದು ಹೇಳ್ತೇನೆ ರಿಸಲ್ಟ್ ಹೇಗೆ ಬಂತು ಅಂಥೇಳಿ. ಅಲ್ಲಿವರೆಗೂ ವೀಡಿಯೋಸ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.